ಮುಂದಿದೆ ಆ ಕಟ್ಷನ್ ಮುಗಿದಿದೆ ಬಂದು ನೋಡು. ನೆಕ್ಸ್ಟ್ ಶ್ರೀಯಪ್ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲ ಉಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ದಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಸೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಶ್ಮ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂದ್ರಿಯಾ ವಾಪಯತಮಂ ಮಮ ಸನ್ನಮಾಮಿ ಓಂ ಮಥಾತೋಂ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈ ನಶಬ್ದಾಬ್ದೋ ಒಳಗೆ ಇನ್ನೊಂದು ಅರ್ಥ ಆಗುತ್ತಾಗ ಏನು ಗೊತ್ತಾ, ಶ್ರೀಕಾರ ವಿನಯ ತೋರಿಸಿದಾರ ಸತ್ಯನೇ ಹೇಳಿದ್ದಾರೆ. ಆ ಶಬ್ದಾಬ್ಧವು ಗಾಢಾ ಶಬ್ದ ಎಷ್ಟು ಅದೆಲ್ಲ ಹೊಸ ದೊಡ್ಡ ಪ್ರಪಂಚ, ಅದು ಎಷ್ಟು ಶಬ್ದ ಇದೆ ಎಷ್ಟಿದೆ ಅನಂತ ಹೇಳೋದಕ್ಕಾಗುತ್ತಾ ಅದಕ್ಕೆ. ಶಬ್ದಾಬ್ದಿ ಅಂದರೆ ಸಮಸ್ತ ಶಬ್ದ ಪ್ರಪಂಚ ಅದು ನಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ, ಮುಗಿದೋಯ್ತು. ಇನ್ನೊಂದು ಶಬ್ದ ಅಬ್ಧಿ ಅಂತ ಹೇಳಿದಾಗ ಅಭಿಮಾನಿ ದೇವತೆಗಳಿದ್ದಾರೆ, ಅದು ಗೊತ್ತಾಗಬೇಕು, ಅದು ಗೊತ್ತವರಿಗೆ. ಎಲ್ಲಿವರೆಗೆ ಹೋಗುತ್ತೆ ಗೊತ್ತಾ, ಮಹಾಲಕ್ಷ್ಮಿ ಅಲ್ಟಿಮೇಟ್, ಅವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ಶಬ್ದಾಬ್ದಿ ಗಾಢ ಅಲ್ಲ ನಾವು, ಗೊತ್ತಾಯ್ತಾ. ಅಲ್ಲಿ ದೇವರು ಆಮೇಲೆ ಅಲ್ಟಿಮೇಟು, ನಮಗೆ ಪೂರ್ತಿ ಗೊತ್ತಿಲ್ಲ. ಒಂದು ಆಟಮ್ ಇದೆ ನಮಗೆ ಪೂರ್ತಿ ಗೊತ್ತಿಲ್ಲ, ಯಾಕೆ ದೇವ್ರ ರೂಪ ಇದೆ ಅದರೊಳಗೆ ಫೈನಲಿ. ಅಣುರ್ ಬೃಹತ್ ಕೃಷಸ್ತುಗಳ ಅದರಿಂದ ಗೊತ್ತಾಗತ್ತೆ, ಹೇಗೆ ಗೊತ್ತಾಗುತ್ತೆ, ಅದಕ್ಕೆ ಅಣುವು ನಮಗೆ ಸರಿ ಗೊತ್ತಿಲ್ಲ ಅಂತ ಹೇಳಿದ್ರು. ಮಹತ್ವ ನಮಗೆ ಗೊತ್ತಿಲ್ಲ, ಅಣುವು ನಮಗೆ ಸರಿಯಾಗಿ ಗೊತ್ತು. ನಮಗೆ ಗೊತ್ತಿರೋದೆಲ್ಲ ಎಷ್ಟೆಷ್ಟು ಅಂದರೆ ಬರೀ ಇದರಲ್ಲೇ ಟ್ವಿನ್ಸ್ ಇದ್ದಾಗ ಅವ್ರ ಮಕ್ಕಳನ್ನೇ ಗುಟ್ ಮಾಡಬೇಕಾಗ್ತೀವಿ ಯಾರು ಅಂತ ಹೇಳೋದಕ್ಕೋಸ್ಕರ ತಂದೆ ತಾಯಿಗಳಿಗೆ ಕನ್ಫ್ಯೂಷನ್ ಆಗುತ್ತೆ ಎಷ್ಟೋ ಸಲ. ಆ ದೃಷ್ಟಿಯಲ್ಲಿ ನಮ್ಮ ಜ್ಞಾನ ಭಾರಿ ಲಿಮಿಟೆಡ್, ಅಷ್ಟೊಳಗೆ ನಾವು ಸಾಧನೆ ಮಾಡಬೇಕು. ಅವರು ಅದಕ್ಕೆ ನಾವು ಶಬ್ದ ನಚ ನಿಗಮ ಚರ್ಚೆ ಆಸೂಚಿತರ ಅನಂತವೇದ ಚರ್ಚೆ ಮಾಡೋಕ್ಕಾಗತ್ತೆ ಯಾರಿಗಾರು, ಅವರಿಗೆ ಸಾಧ್ಯ. ಬೇರೆ ಅಲ್ಲಿ ನಮಗೆ ಭಾಳ ಸಾಧ್ಯ, ನಾವೇ ಬ್ರಹ್ಮಸೂತ್ರ ಬೆರಿತಿದ್ವಿ, ಹಾಗಿದ್ರೆ ಅವರಾಗಿ ಬ್ರಹ್ಮಸೂತ್ರ ಬೆರಿಬೇಕಾಗಿತ್ತು. ಅರ್ಥ ಆಯ್ತಾ, ಆ ಅರ್ಥ ಬರುತ್ತೆ. ಇನ್ನೊಂದು ಅರ್ಥ ಬರುತ್ತೆ, ಅಭಿಮಾನಿ ದೇವತೆ ಅವೆಲ್ಲ ತೊಗೊಂಡ್ಬಿಟ್ರೆ ಅವಾಗ ಅವ್ರು ಹೇಳಿದ್ರು ಬರೀ ಇದು ವಿನಯ ಅಲ್ಲ, ಅದು ಫ್ಯಾಕ್ಟ್ ಅದು. ನಚ ನ್ಯಾಯೇ ಪ್ರೌಢಾ ಬ್ರಹ್ಮಸೂತ್ರನೇ ಬರೆದಿದ್ದು ಅವರು. ಅಂದಮೇಲೆ ಬರೆದವರು ಓದ್ದವರಲ್ಲಿ ಯಾರು ಗ್ರೇಟ್ ಇರುತ್ತೆ ಜನರಲಿ. ಕಾಪಿ ಹೊಡೆದು ಬರೆದಿದ್ರೆ ಬೇರೆ, ಸ್ವಂತ ಬರೆದಿದ್ರೆ ಬರೆದಿರೋರೆಲ್ಲ ಜಾಸ್ತಿ ಇರುತ್ತೆ ಓದೋರಿಗಿಂತ. ಅದೆಲ್ಲ ತಿಳ್ಕೊಂಡಿರ್ಬೇಕು. ಅಂದರೆ ಹೊಸ ಅವ್ರಿಗೆ ಒಂದು ಅದಕ್ಕೆ ರಾಯರು ಹೇಳಿದ್ದು ಇದಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳೋದಕ್ಕೆ ಹೋದರೆ ನಿಮ್ಗೆ ಭಾರಿ ದೊಡ್ಡದಾಗತ್ತೆ ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಸಿಂಪಲ್ಲಾಗಿ ಓದಿ ಬಿಟ್ಬಿಡ್ತಾರೆ. ಅದು ಒಂದೇ ಟಚ್ ಮಾಡಿಬಿಟ್ರೆ ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಅರ್ಥ ಇದೆ. ಅದು ಹೆಸರಿಗೆ ವಿನಯದ ಮಾತು. ನಾನು ಏನೂ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರಲ್ಲ ಅದು ನಮಗೆ ಗೊತ್ತಾಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ಅವ್ರು ಆಡವಾಗಿ ಹೇಳಿದ್ದಾರೆ, ತಿಳಿತಾ. ಆಗ ಅದು ಸತ್ಯನೂ ಹೌದು, ಅದು ಇದು ಹೌದು. ಅವರು ನಿಜವಾದ ಅರ್ಥದಲ್ಲಿ ಯಾರು ಹೇಳಿದ್ರು ಸತ್ಯನೇ. ಅದು ನನಗೆ ಗೊತ್ತಿಲ್ಲ ಅಂತ ಯಾರು ಹೇಳಿದ್ರೆ ಸತ್ಯನೇ. ಯಾಕೆ ಅಲ್ಟಿಮೇಟಾಗಿ ಎಲ್ಲ ಗೊತ್ತಿರೋರು ಯಾರೂ ಇಲ್ಲ. ನಮಗೆ ಗೊತ್ತಿದ್ದು ಇಷ್ಟು ಗೊತ್ತಿದ್ರೆ ಸರಿ, ಜಾಸ್ತಿ ಫುಲ್ಲು ಗೊತ್ತಂತ ಅದು ಮೂರ್ಖತನದ ಪರಮಾವಧಿ. ಅಂಥವ್ರು ಜಾಸ್ತಿ ಆಗಿಬಿಟ್ರೆ ಸಮಾಜ ಹಾಳಾಗುತ್ತೆ, ಅವರು ಹಾಳಾಗ್ತಾರೆ, ಸಮಾಜನೂ ಹಾಳಾಗುತ್ತೆ. ಎಷ್ಟೋ ಡಾಕ್ಟರ್ ಯಾತಕ್ಕೂ ಗೊತ್ತಿಲ್ಲ ಅಂತ ಅವರೇ ಹೇಳ್ಬಿಡ್ತಾರೆ. ಏನು ಎಷ್ಟು ಡಯಾಗ್ನೋಸ್ ಗೊತ್ತಾಗ್ತಾನೆ ಇರೋದಿಲ್ಲ. ಡಯಾಗ್ನೋಸ್ ಮಾಡೋದಕ್ಕೆ ಹೋಗೇ ಬಿಟ್ಟಿರ್ತಾನೆ ರೋಗಿ. ಅದು ಆ ಕೆಲಸಕ್ಕೆ ಆಗಲ್ಲ, ಅದು ರಹಸ್ಯ. ಅದು ಯಾವುದೇ ಯೋಚನೆ ಮಾಡಿ ಇನ್ನೊಂದು ಜನ ಆಗಿರೋದು ಔಷಧಿಗಳಿಗೆ ಎಷ್ಟೋ ಸತ್ತು ಫೇಲ್ ಆಗುತ್ತೆ, ಸೈಡ್ ಎಫೆಕ್ಟ್ ಏನೇನೋ ಆಗಿಬಿಡ್ಬೋದು. ಒಳ್ಳೆ ಡಾಕ್ಟ್ರ್ ಹೇಳ್ತಾರೆ ಎಲ್ಲ ಮಾಡೋಕ್ಕಾಗಲ್ಲ, ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ತಾರೆ. ಏನೋ ಅಯ್ಯೋ ಬೇಕಾದಷ್ಟು ಮಾಡಿದ್ದು ಹೇಳಿದ್ದು ಬಂದೀವಿ, ಯಾವೆಲ್ಲ ಹೇಳ್ತಾ ಹಾಗಾಗಿ ಹೇಳ್ತಿರೋದಿಲ್ಲ. ಬೇಕಾದ ಯಾವುದು ಆ ಸಮಯ ನೋಡಿಕೊಂಡು ಅದು ಅರ್ಥ, ಕೆಲವು ಸರ್ತಿ ಅರ್ಥ ಬರುತ್ತದು, ಗೊತ್ತಾಯ್ತು. ಇದ್ರೂ ಗೊತ್ತಿರೋದಿಲ್ಲ, ನೋಡಿದಾಗ ಈಗ ಅದು ಅರ್ಥ ಅಂತ ಗೊತ್ತಾಗುತ್ತೆ. ಅನೇಕ ಅರ್ಥಗಳದು. ಉಪಾಸನಾ ಫಲಂ ಎಲ್ಲಿ ಬಂತೀಗ ಯುಕ್ತಯೋ ಅಪರಾಹ ಪೂರ್ವೋಕ್ತಾಭ್ಯ ಮುಕ್ತೇ ಅರ್ಥೆ ಏನಾಗಿತ್ತು, ಫಲಶ್ರುತಿ ಅಧಿಕರಣ. ಅದು ಮುಗಿದೋಗಿತ್ತಲ್ಲೆಲ್ಲ, ಅದು ಆಗಬೇಕು. ಫಲಶ್ರುತಿ ಯಾರಿಗೆ ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ ಪುಣ್ಯಮೇವ ಅಮುಮಾಪ್ನೋತಿ ನ. ಅದಕ್ಕೆ ಹೇಳಿದ್ರು ರಾಜಸೂಯಾಗ ಮಾಡಿದರು ಪಾಂಡವರು. ಫಲ ಬಂದಿದ್ದು ಯಾರಿಗೆ ನೋಡೋದಕ್ಕೆ, ನೋಡೋದು ಜನ ತಿಳ್ಕೊಂಡಿದ್ದು ಯಾರಿಗೆ, ಧರ್ಮರಾಜ ಮಾಡಿದ ಅಂಥೇಳಿ. ಆತ ಕೂತಿದ್ದಂತೆ ಪುಣ್ಯಾವಚನದೆಲ್ಲ ಆತನ ಲೆಕ್ಕದಲ್ಲೇ ಬಂದಿದ್ದು ಯಜಮಾನ ಅಂಥೇಳಿ. ಪುಣ್ಯ ಬಂದಿದ್ದು ದೇವರಿಗೆ. ಈ ಮಾತು ಅರ್ಥ ಆಗಿಬಿಟ್ರೆ ನಾವು ಸಾಧನೆ ಮಾಡೋದಕ್ಕೆ ಏನು ಸಂಕೋಚ ಪಡೋಕ್ಕೆ ಕಾರಣವೇ ಇಲ್ಲ. ನಮ್ಮ ರೋಲ್ ಎಷ್ಟೋ ನಾವು ಮಾಡಿಬಿಟ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೋದು. ಅದನ್ನು ಬಿಟ್ಟುಬಿಟ್ಟು ಇಲ್ಲದೆಲ್ಲ ಹೇಳೋಕ್ಕೆ ಹೋಗಬಾರ್ದು. ನಮ್ಮ ರೋಲ್ ಇಷ್ಟೇ. ನೋಡೋದಕ್ಕೆ ಅವ್ನು ಕಾಣಿಸೋದೇ ಇಲ್ಲ, ಫೈನಾನ್ಸ್ ಮಾಡ್ತಾನೆ, 10 ಲಕ್ಷ ಕೊಡ್ತಾನೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿಬಿಡ್ತಾನೆ. ಅವ್ನು ಬರೋದೇ ಇಲ್ಲ, ಎಲ್ಲೋ ಇರ್ತಾನೆ. ಬಟ್ ಪುಣ್ಯ ಎಲ್ಲ ಅವ್ನಿಗೆ ಹೋಗಿರೋದು ಈ ಮಧ್ಯೆ. ಹುಡುಗರಿಗೆ ಬಂದಿಲ್ಲ ಅಂತಲ್ಲ, ಎಷ್ಟು ಬಂದಿರುತ್ತೆ ಅಕೌಂಟ್ ರೋಲ್ ಅಷ್ಟೇ. ರೋಲ್ ಪ್ರಕಾರ ಪ್ರಪೋರ್ಷನೇಟ್ ಟು ದ ರೋಲ್ ಬಂದಿರುತ್ತೆ ಹೊರತು ಟೋಟಲಿ ಅಲ್ಲ. ಬಟ್ ಎಲ್ಲ ಮಾಡಿ ಫುಲ್ ಹೆಸರು ಅವನದೇ ಹಿಡಿದು
ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇದು ಯಾವುದಿದು ಅದಕ್ಕೆ ಒಂದು ಮಾಡೋಕ್ಕೆ ಬರ್ತಿದ್ದಿಲ್ಲ ಯಾರಿಗೂ. ಅಷ್ಟು ದುಡ್ಡು ಇದ್ದಿಲ್ಲ, ಅಷ್ಟು ಕಾಸು ಇರಲಿಲ್ಲ. ಕೊಟ್ಟವನು ಅವನಾದ್ರೆ ಅವನಿಗೆ ಕರ್ತ ಮೇನ್ ಕರ್ತ ಯಾರೀಗ ಅತ್ತೆ. ಆ ಅರ್ಥದಲ್ಲಿ ಫಲ ಎಲ್ಲ ಡಿವೈಡ್ ಆಗ್ತಾ ಹೋಗುತ್ತೆ. ನಾವೇನು ಎಲ್ಲ ನಮ್ಮದೇ ಅಂತ ತಿಳ್ಕೊಂಡ್ಬಿಡ್ತೇವೆ. ನಮ್ಮಲ್ಲಿ ವಿಚಾರ ಮಾಡಿ ಎಲ್ಲರೂ ಎಷ್ಟು ಬರುತ್ತೆ ಕೊನೆ ನಮಗೆ. ಎಷ್ಟೋ ಒಳ್ಳೆ ವ್ಯಾಪಾರ ಹೇಳ್ತಾರೆ, ನಮ್ಗೆ ಬರೋದು ಇಷ್ಟೇ ಸಾರು ಅಂತ ಹೇಳ್ತಾರಲ್ಲ, ಹಾಗೆ ನಾವು ಉಳಿಯೋದು ಇಷ್ಟೇ ಉಳಿಯುತ್ತೆ ಪ್ರಾಮಾಣಿಕವಾಗಿ ಹೇಳ್ಬೇಕಾರೆ ಅವರು. ಇಷ್ಟು ನೋಡಿದ್ರೆ ಕಂಡ್ರು ಕೂಡ ಉಳಿಯೋದಿಷ್ಟು ಅದು ಮತ್ತೆ ಬಂದು ಮೇಲೆ ಬತ್ತಾಗ ಟ್ಯಾಕ್ಸ್ ಮತ್ತೆ ಇಲ್ಲಿ ಕೊಟ್ಟು ತಂದಿರ್ತಾನೆ ಒಂದು, ಅಲ್ಲಿ ಮತ್ತೆ ಟ್ಯಾಕ್ಸ್ ಬರುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಅದು ಮಾಡಿ ಬುದ್ಧಿವಂತರಿಗೆ ಸರಿಯಾಗಿ ಮಾಡ್ತಾರೆ. ಪುಣ್ಯವೇ ವಾಮು ಮಾಪ್ನೋತಿ ನ ದೇವಾನ್ ಪಾಪ್ನಿ ರನಿಮ ತಿಳ್ಕೊಂಬಿಡ್ಬೇಕು. ಪುಣ್ಯವೇ ವಾಮು ಮಾಪ್ನೋತಿ ಅಂದರೆ ಇನ್ನೊಂದು ಅರ್ಥ, ಈ ಅರ್ಥ ಮಾಡಬಾರ್ದು. ಇವತ್ತಿಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ಪಾಪ ಇಲ್ಲ ಅಲ್ಲ, ಪಾಪ ಮಾಡಿಸಿದಾಗ ಅವ್ರಿಗೆ ಪಾಪ ಇಲ್ಲ. ಪುಣ್ಯ ಮಾಡಿಸಿದಾಗ ಪುಣ್ಯ ಇಲ್ಲ ಅನ್ಬೇಕಾಗತ್ತೆ. ಪುಣ್ಯ ಮಾಡಿಸಿದಾಗ ಪುಣ್ಯನೂ ಇದೆ, ಪಾಪ ಮಾಡಿಸಿದಾಗ ಪಾಪ ಇಲ್ಲ. ಇದು ವಿಶೇಷ. ಯಾಕೆ ಅಂದರೆ ಅವರು ಯಾರು ಮಾಡ್ತಾರೆ ಈಗ ನೋಡಿ, ಮರ್ಡರ್ ಮಾಡಿದ ಶಿಕ್ಷೆ ಆಯಿತು, ಎನ್ಕೌಂಟ್ರ್ ಮಾಡಿದ ಶಿಕ್ಷೆ ಆಗಲಿಲ್ಲ. ಯಾಕೆ? ವಿತ್ ಪರ್ಮಿಷನ್ ಗೌರ್ಮೆಂಟ್ ರೂಲ್ ಪ್ರಕಾರ ಮಾಡ್ತಾರೆ. ಮರ್ಡರ್ ಎಂಬುದು ರೂಲ್ ಹೇಳಿಲ್ಲ, ಮರ್ಡರ್ ಮಾಡೋಕ್ಕೆ ಒಪ್ಕೊಂಡಿಲ್ಲ, ಆದ್ದರಿಂದ ಮಾಡಾಗಿಲ್ಲ. ಈ ಅರ್ಥದಲ್ಲಿ ದೇವತೆಗಳಿಗೆ ಏನಿಲ್ಲ ನಮಗೆ ಅರ್ಥ ಆಗುತ್ತೆ. ಈಗ ಅವನು ಶೂಟ್ ಮಾಡಿ ಕೊಂದರೂ ಕೂಡ ಅವನಿಗೆ ಯಾವ ಪಾಪ ಇಲ್ಲೋ, ದೇವತೆಗಳಿಗೆ ಯಾವ ಪಾಪ ಇಲ್ಲ. ಯಾವಾಗ ತತ್ವಾಭಿಮಾನಿ ದೇವತೆಗಳಿಗೆ ಆಸ್ಪೆಕ್ಟಿಗೆ ಮಾತ್ರ. ಅವ್ರು ಇಂಡಿವಿಜುವಲ್ ತಪ್ಪು ಮಾಡಿದಾಗ ಅದಕ್ಕೆ ಪಾಪ ಇದೆ. ಇಂದ್ರ ದೇವರೆಲ್ಲ ಕತೆ ಕೇಳ್ತೇವೆ ನಾವು. ಅದನ್ನು ಸೂರ್ಯಚಂದ್ರಾದಿಗಳಿಗೆ ಒಂದು ದೋಷ. ಅವರೆಲ್ಲ ಏನಲ್ಲ ದೇವರಷ್ಟಲ್ಲ ಅಂತ ಹೇಳೋದಕ್ಕೆ, ಅವೆಲ್ಲ ದೇವರಷ್ಟಲ್ಲ ರುಜುಗಳು ಅಲ್ಲ ಅಂತ ಹೇಳೋದಕ್ಕೆ ಅವೆಲ್ಲ ಜ್ಞಾಪಕ. ದೊಡ್ಡವರು ಅವೆಲ್ಲ ಕರೆಕ್ಟೇ, ಅದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಅವರಿಗೆ ವೈಯಕ್ತಿಕ ಮಾಡೋದು ಬೇರೆ, ತತ್ವಾಭಿಮಾನಿ ದೇವತೆಗಳನ್ನು ಮಾಡುತ್ತೆ. ಇತ್ಯಾದಿ ಶ್ರುತಯೋ ಮಾನಮುಕ್ತೇ ಅರ್ಥೇ. ಇತ್ಯಾದಿ ಶ್ರುತಯ ಮಾನಂ ಉಕ್ತೇ ಅರ್ಥೆ. ಇತ್ಯಾದಿ ಶ್ರುತಿಗಳೆಲ್ಲ ಹೇಳಿದ ವಿಚಾರಕ್ಕೆ ಏನಾಗಿವೆ? ಮಾನಂ. ಏನು ಮಾನಂ ಅಂದರೆ ಪ್ರಮಾಣವಾಗಿವೆ ಅಂತ ಅರ್ಥ. ವ್ಯವಸ್ಥಾಪಕಾಂತರಮಾಹ ಯುಕ್ತಶ್ಚ ಇದೆ. ಯುಕ್ತಯೋ ಅಪರಾಹ. ಇಂಥದ್ದು ಬೇಕಾದಷ್ಟಿವೆ ಅಂತ ಹೇಳ್ತಾರೆ. ಮೇನ್ ಯುಕ್ತಿ ಹೇಳಿದ್ದೇವೆ, ಉಳಿದ ಬೇಕಾದಷ್ಟು ಯುಕ್ತಿಗಳಿವೆ. ಅಪರಾಹ ಪೂರ್ವೋಕ್ತಾಭ್ಯಾಂ ಉಕ್ತೇರ್ಥೇ ಮಾನಮಿತಿ ಸಂಬಂಧ. ಕಾಸ್ತಾಯುಕ್ತಯ ಇತ್ಯತಃ ತದರ್ಶಯಿತು ಆಗಮವಾಕ್ಯಂ ಪಠತಿ ಉಪಾಸನೇತಿ. ಇನ್ನೊಂದು ಕೆಲವು ವಿಷಯಗಳೆಲ್ಲ ಹೇಳ್ತಾರೆ. ಮತ್ತೆ ಉಪಾಸನಾ ಧರ್ಮಫಲಂ ಯಥೋ ದೇಹಾಂತರೇ ಸ್ಥಿತಿ ವಾಸುದೇವಾಜ್ಞೆಯ ಚೈವ ಸರ್ವಕರ್ಮಾನುಸಾರತಃ ಪ್ರೇರಯಂತಿ ಹಿತೇ ಜೀವಾನ್ ಪುಣ್ಯಪಾಪೇಷು ನಿತ್ಯಶಃ ಅರಾಗದ್ವೇಷತಶ್ಚೈವ ಕಥಂ ದೋಷಾನವಾಪ್ನುಯುಃ ಹರ್ಯಾಜ್ಞಾಕಾರಣಾದೇವ ಪುಣ್ಯಮೇಭಿರವಾಪ್ಯತೆ ಹರಿಪೂಜೇತಿ ಚೋದ್ದೇಶಾತ್ ಕಥಂ ನ ಶುಭಮಾಪ್ನುಯುಃ. ಎಷ್ಟು ವಿಷಯ ಹೇಳ್ತಾರೆ ನೋಡಿ ಅದರಲ್ಲಿ. ಉಪಾಸನಾ ಧರ್ಮಫಲಂ ಯಥೋ ದೇಹಾಂತರೇ ಸ್ಥಿತಿ. ಅವ್ರೇನು ಮಾಡಿದ್ದಾರೆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ಬೇರೆ ವಿಧದಲ್ಲಿ ನೆಲೆಸಿದ್ದಾರೆ ಅವರಿಗೆ. ಅದ್ಯಾತಕ್ಕೆ? ಉಪಾಸನೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ, ಮಾಡಿಸ್ಬೇಕಾಗಿದೆ ಅವ್ರ ಕೈಲಿ. ವಾಸುದೇವಾಜ್ಞೆಯ ಚೈವ ಪೂರ್ವಕರ್ಮಾನುಸಾರತಃ ದೇವರು ಅಪ್ಪಣೆ ಮಾಡಿದ್ದಾರೆ. ಸುಮ್ಮನೆ ಮಾಡಿಸಾಗಿಲ್ಲ ಅವ್ರದ್ದು. ಪೂರ್ವಕರ್ಮ ನೋಡ್ಕೊಂಡು ಆನ್ಸರ್ ಸ್ಕ್ರಿಪ್ಟ್ ನೋಡ್ಕೊಂಡು ವ್ಯಾಲ್ಯೂ ಮಾಡಬೇಕೆ ಹೊರತು ಈಗ ನೋಡ್ಬಿಟ್ಟು ಮಾರ್ಕ್ ಹಾಕಾಗಿಲ್ಲ. ಬೇಸಿಸ್ ತೋರಿಸ್ಬೇಕು. ಅವ್ನು ಇಷ್ಟು ಮಾರ್ಕ್ ಹಾಕಿದ್ದೇನೆ, ಯಾವುದಕ್ಕೆ ತೋರಿಸ್ಬೇಕು, ಪ್ರಸಂಗ ಎಕ್ಸ್ಪ್ಲೇನ್ ಮಾಡಬೇಕು ಅವನಿಗೆ ಅಂತೇಳಿ. ಆ ರೀತಿ ಮಾಡ್ತಾರೆ ಅವರು. ಅದಕ್ಕೆ ಅವ್ರಿಗೆ ದೋಷ. ಫೇಲ್ ಮಾಡಿದರೂ ದೋಷ ಇಲ್ಲ. ಫಸ್ಟ್ ರ್ಯಾಂಕ್ ಕೊಟ್ಟರು ಪಕ್ಷಪಾತ ಇಲ್ಲ. ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾನೆ ಪಕ್ಷಪಾತ ಇಲ್ಲ, 0 ಕೊಟ್ಟಿದ್ದಾನೆ ದೋಷ ಇಲ್ಲ. ಯಾಕೆ? ಪರ್ಫಾರ್ಮೆನ್ಸ್ ನೋಡಿ, ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗೋದ್ರಿಂದ. ಪೂರ್ವಕರ್ಮಾನುಸಾರತಃ ಪ್ರೇರಯಂತಿ ಹಿತೇ ಜೀವಾನ್ ಪುಣ್ಯ ಪಾಪೇಶು. ಇದರಲ್ಲಿ ಯಾಕೆ ತಿಳ್ಕೋಬೇಕು ಅಂದರೆ, ನಮ್ಮ ದೇಹದಲ್ಲೇ ತತ್ವಾಭಿಮಾನಿ ದೇವತೆಗಳಿರೋದು. ನಮಗೆ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಅಂತಲೂ ಗೊತ್ತಾಗಿದೆ ಈಗ. ಹಾಗಿದ್ದರೆ ಎಲ್ಲ ಅವ್ರಿಗೆ ಹೋಗುತ್ತೋ ಅಥವಾ ನಮಗೆ ಬರುತ್ತೋ ಅಂತ ಪ್ರಶ್ನೆ ಈಗ. ಅದು ಎಲ್ಲ ಅವ್ರಿಗೆ ಹೋಗೋ ಪ್ರಶ್ನೆಯೂ ಇಲ್ಲ. ಪಾಪ ಪುಣ್ಯದಲ್ಲಿ ಸೇರಿದ್ದೇ ಇದೆ ಅವರಿಗೆ. ದೇವರ ಆಜ್ಞೆ ಪಾಲನೆ ಮಾಡಿದ್ದಕ್ಕೋಸ್ಕರ ಪುಣ್ಯದಲ್ಲಿ ಸೇರಿದೆ. ಆದರೆ ಪಾಪದಲ್ಲಿ ಏನೂ ಇಲ್ಲ. ನಮಗೆ ಎರಡೂ ಇದೆ. ನಮಗೆ ತಿಳುವಳಿಕೆ ಇದು ಮಾಡಿದಾಗಿಲ್ಲ, ತಿಳುವಳಿಕೆ ಇಲ್ಲದೆ ಮಾಡೋದೇ ಜಾಸ್ತಿ ಆದ್ದರಿಂದ ಬರುತ್ತೆ. ಅದು ಅರ್ಪಣೆ ಮಾಡದೆ ಹೋದರೆ ಇದೆ ಅಕೌಂಟ್ ಒಪ್ಪಿಸ್ಬೇಕಂದ್ರೆ ಬರೀ ಮಾಡಿ ಹೋದರೆ ಸಾಲದು. ಅರಾಗದ್ವೇಷತಶ್ಚೈವ. ಅವ್ರಿಗೇನಿಲ್ಲ ಗೊತ್ತಾ ಈಗ, ಅವರವರ ಪುಣ್ಯ ಇದು ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳಿದರು? ಪುನಸೂತ್ರಲ್ಲೇ ಹೇಳಿದರು. ಪರಮಾತ್ಮಲ್ಲಿ ವೈಷಮ್ಯನಿರ್ಘಣ್ಯೇನ ಸಾಪೇಕ್ಷತ್ವ ತಥಾಚ ದರ್ಶಯತಿ ಓಂ. ಇದು ಯಥಾ ದೇವರಿಗೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ಅಪ್ಲೈ ಮಾಡಬೇಕು. ಉಳಿದವರಿಗೆಲ್ಲ ಹೇಗೆ ಮಾಡಬೇಕು ಅದನ್ನು? ಈ ರೀತಿ ನಾವು ಕೇಳೋದು. ವಾಯುದೇವರಿಗೆ ವೈಷಮ್ಯ ಇದೆಯಾ ಅಂತ ಪ್ರಶ್ನೆ. ಈಗ ಇದೇ ಸೂತ್ರ ಅಪ್ಲೈ ಮಾಡಬೇಕು. ಆದರೆ ಯಾವ ರೀತಿ? ದೇವರ ಅಪ್ಪಣೆ ಮೇಲಿದೆ, ಅದನ್ನ ಜೊತೆಗೆ ಮಾಡ್ತಾ ಇದ್ದಾರೆ ಅವರು. ದೇವರಿಗೆ ಅದನ್ನು ಸೇರಿಸಬಾರ್ದು. ಅಬ್ಸಲ್ಯೂಟ್ ಸೆನ್ಸ್, ಇವರು ರಿಲೇಟಿವ್ ಸೆನ್ಸಲ್ಲಿ ಬರುತ್ತೆ. ತತ್ವಾಭಿಮಾನಿ ಏನಿದ್ದಾರೆ ಅವ್ರಿಗೂ ಬೇರೆ. ಅದೆಲ್ಲ ಡಿಪೆಂಡ್ ಮಾಡ್ತಾ ಹೋಗ್ಬೇಕು. ನಮ್ಮ ರೋಲ್ ಕಣಿ ಎಲ್ಲಿ ಬರುತ್ತೆ ಈಗ? ಸಾಪೇಕ್ಷತ್ವ ಅಂತ ಹೋಗಿಬಿಟ್ಟು ತೋರಿಸ್ತಾ ಮಾಡ್ತೀವಿ, ಆದ್ದರಿಂದ ತಪ್ಪಾಗಿಬಿಡುತ್ತೆ. ಅಲ್ಲಿವರೆಗೆ ಅವರಿಗೆಲ್ಲ ಸಾಪೇಕ್ಷತ್ವ ಅಂತಂದರೆ ಇದು ಆನ್ ಬೇಸಿಸ್ ಆಫ್ ರೆಕಾರ್ಡ್ಸ್ ಮಾಡ್ತಾರೆ. ಅದು ಕೆಲವು ಲೋನ್ ಕೊಟ್ಟ, ಕೆಲವು ಲೋನ್ ಕೊಡಲಿಲ್ಲ, ಕೆಲವು ಜಸ್ಟ್ ಕೊಟ್ಟ, ಕೆಲವೊಮ್ಮೆ ಕೊಟ್ಟ.
ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರೆ ಕೇಳಿದ, ಕಾರಣ ಕೊಟ್ಟ. ಅವ್ರ ಸಂಬಳ ಅಷ್ಟೇ ಇದೆ ಅವನಿಗೆ, ಅವನು ಅಪ್ಲೈ ಮಾಡಿದ್ರೆ ಜಾಸ್ತಿ ಇದೆ, ಕೊಡೋದಿಲ್ಲ. ಕೆಲವು ಭಾರಿ ಜಾಸ್ತಿ ಇದೆ, ಕಂಡು ತಕ್ಷಣ ಕೊಟ್ಟುಬಿಟ್ಟ. ಅದು ಪಕ್ಷಪಾತ ಆಗಲಿಲ್ಲ. ಅದು ನಮಗೆ ನೋಡೋರಿಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಒಳಗಿದೆ. ಆ ರೀತಿ ಮಾಡ್ತಾರೆ. ಇನ್ನೊಂದು ಕಾರಣ ಈಗ ಹಾಂ ಹಾಂ ಹೌದು. ಹಾಂ ಯಾಕೆ ಬರೋದಿಲ್ಲ? ಅವನಿಗೆ ಪಾಪುಣ್ಯ ಮೊದಲೇದು ಯಾವುದು ಅಂತ ಫಸ್ಟ್ ಗೊತ್ತಿಲ್ಲ, ಗೊತ್ತಾಯ್ತಾ? ಮತ್ತು ಈ ಮಾಡ್ತಾ ಸುಮ್ಮನೆ ಗೊತ್ತಿಲ್ಲ, ಏನೋ ಮಾಡ್ತಾನೆ ಇದ್ದೇನೆ. ಮತ್ತೆ ಈಗ ಹಿಂದಿಂದ ಹೇಗೆ ಗೊತ್ತಿರೋ ಈ ಮಾಡೋದು ಅವನಿಗೆ ಗೊತ್ತಿಲ್ಲ. ಇರ್ಬೇಕು ಎಷ್ಟು ಇದ್ದರೆ ಅಲ್ಲ, ಇದ್ದರೆ ಸಾಲದು. ಅನುಸಂಧಾನ ಇಟ್ಕೊಂಡೆ ತಪ್ಪು ಮಾಡಿಬಿಟ್ರೆ ತಪ್ಪು ಅಲ್ಲ, ಅದು ತಪ್ಪು. ಜ್ಞಾನ ಇಲ್ಲ ಬಂದು ಎಕ್ಸ್ಕ್ಯೂಸ್ ಅದು ಹೇಳಿದ್ನಲ್ಲ. ಹಾಂ 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 ಆಯ್ತು. ಯಾಕೆ ಬರೋದಿಲ್ಲ? ಬಂದೇ ಬರುತ್ತೆ. ಅದು ಇಂಡಿಫರೆನ್ಸು ಒಂದೊಂದು ದೋಷನೇ. ಇಂಡಿಫರೆನ್ಸ್ ನಿಷ್ಕಾಮ ಕರ್ಮಕ್ಕೆ ಅರ್ಥ ಏನು? ದೇವರಲ್ಲಿ ಭಕ್ತಿ ಇತ್ಯಾದಿ ಸೇರಿ ನಿಷ್ಕಾಮಕ. ಸುಮ್ಮನೆ ನಿಷ್ಕಾಮಕ ಇವತ್ತಿರ್ತಾರೆ ಫಸ್ಟ್ ದೇವ್ರನ್ನ ಒಪ್ಪೋದಿಲ್ಲರಿ, ಫಸ್ಟ್ ಕ್ಲಾಸ್ ಜೆಂಟ್ಲ್ಮನ್, ಒಂದು ಪೈಸೆ ಮುಟ್ಟೋದಿಲ್ಲ. ಇದು ಮೋಕ್ಷ ಎಲ್ಲ ಸಿಗೋದಿಲ್ಲ ಇದಕ್ಕೆ. ಅಲ್ಲ ಆ ಥರ ಇವತ್ತು 90% ನಾವು ಎಷ್ಟೇ ಓದಿದ್ರೂ ಕೂಡ ಎವರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನೆನಪಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದು ಗೊತ್ತಾಯ್ತಾ? ಅದು ಅವ್ರಿಗೆ ಮಾತ್ರ 100% ರುಜುಗಳಿಗೆ ಅಷ್ಟೇ, ಉಳಿದವರಿಗೆಲ್ಲ ವೇರಿ ಆಗ್ತಾನೆ ಹೋಗೋದು. ಅದರಿಂದ ಅಫೆಕ್ಟ್ ಆಗಲೇಬೇಕು. ಅದು ಅವ್ರಿಗೇನು ಅಫೆಕ್ಟ್ ಆಗಲ್ಲ. ಯಾತಕ್ಕೆ? ನಿಮ್ಮ ಪ್ರಶ್ನೆ ಯಾರಿಗೆ ಅಪ್ಲೈ? ರುಜುಗಳಿಗೆ ಅಪ್ಲೈ ಆಗಲ್ಲ. ಯಾವ ಕಾಲಕ್ಕೆ ಏನಿಲ್ಲ ಅವರಿಗೆ. ಈಗ ನಮ್ಮದು ಎಲ್ಲಿ ಬರೋದು ಗೊತ್ತಾ? ನಾನು ಅಂದ್ಕೊಂಡೆ ಅಂತ ಅಲ್ಲಾರು ತಪ್ಪು ಮಾಡಿಬಿಡ್ತೀವಿ ಕೊನೆ ಪಕ್ಷ. ನಾನು ಇದು ನಂದೇ ದೇವ್ರ ಚಿಂತನೆ ಮಾಡಿದೆ, ನಾನೇ ಮಾಡಿದೆ, ಹೋಯ್ತು. ಮತ್ತೆ ದೇವ್ರು ಮಾಡಿಸ್ದೆ ಅಂಬೋದು ಕೂಡ ಮತ್ತೆ ದೇವ್ರು ಮಾಡಿಸ್ದ, ಮತ್ತು ಅದು ದೇವ್ರು ಮಾಡಿ ಅದ್ರಲ್ಲಿ ಹೋದ್ರೆ ನೀವು ತಲೆ ಕಟ್ಟೋಗ್ಬಿಡುತ್ತೆ. ಬಟ್ ಅವ್ರಿಗೆ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ಅರ್ಥ. ಅದು ಸಾರಸ್ಯ ಇದ್ದವ್ರಿಗೆ ಸಾಧ್ಯ. ಅವ್ರಿಗೆ ವಾಯುದೇವರಿಗಿದೆ. ಅವ್ರಿಗೆ ಹೇಳೋದಾರೆ ಹೌದು. ಅಲ್ಲಿ ದುರ್ಯೋಧನೊಳಗೆ ನಿಂತ್ಕೊಂಡು ಶಾಸ್ತ್ರಿ ಜಪ ಮಾಡಿ ಇವೆಲ್ಲ ಮಾಡ್ತಾರಲ್ಲ, ಅವನು ಅಯೋಗ್ಯನ ಬಲಿಸ್ತಾ ಪಾಪ ಬರಂತ ಅದಕ್ಕೆ ಇಲ್ಲ. ಯಾಕೆ? ಅವರಿಗೂ ಅವ್ರ ಸಾಧನೆಗೋಸ್ಕರ ಕೊಡಬೇಕಾಗಿದೆ. ನಾವು ಹೇಳ್ತೀವಿ ಅಲ್ಲದೆ ಹುಡುಗನಿಗೆ ಕಾಪಿ ಕೊಡ್ತಿರಲಿಲ್ಲ, ಪೇಪರ್ ಕೊಡ್ತಿರಲ್ಲ, ಆನ್ಸರ್ ಪೇಪರ್ನ, ಅದು ಏನು ಮಾಡಿದಾನೆ ಗೊತ್ತಾ ಅವನು ಅಂತ ಕೇಳ್ತಾರೆ. ಅದೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ರೇಟ್ ಎಷ್ಟೀಗ? ಅವನಿಗೆ ಫೀಸ್ ಕಟ್ಟಿದ್ದಾನೆ, ಈಸ್ ಎಲಿಜಿಬಲ್ ಟು ಟೇಕ್ ಎಕ್ಸಾಮ್ ಅಷ್ಟೇ. ಅಷ್ಟರಲ್ಲಿ ನಮ್ಮದೀಗ ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ. ಗೊತ್ತಾ? ಅವನಿಗೆ ಅದೆಲ್ಲ ಗೊತ್ತಿರ್ಬೋದು. ಆದರೆ ಅಲ್ಲಿ ವಿಚಾರಿಸಿ ಹೊರಗೋಗಿ ನಾವು ಸಂಬಂಧಪಟ್ಟವರಲ್ಲ, ಅದಕ್ಕೆ ಅಷ್ಟು ಗೊತ್ತಿರಬೇಕು ಅವ್ರಿಗೆ. ಹೌದಾ ಹಾಗೆ ಹೊರಗೆ ಕಳಿಸ್ತೀನಿ ಅಂತ ಕಳ್ಸೋಕ್ಕೆ ಬರಲ್ಲ ಅವನು. ಕೇಸ್ ಇದೆಯಲ್ಲ ಅದೇ ಸುಳ್ಳು ಹೇಳಿರ್ಬೋದು ಅವನು, ಅದು ಕೇಸ್ ಇನ್ನೂ ಪೆಂಡಿಂಗ್ ಇರ್ಬೋದು, ರಿಸಲ್ಟು ಗೊತ್ತಿದೆ ಎಲ್ಲ ಅದು ನಮಗೆ ಗೊತ್ತಿಲ್ಲದ ವಿಚಾರ. ಎಷ್ಟು ಮಾಡಬೇಕು ನಾವೀಗ? ಅವ್ನು ಸ್ಟೂಡೆಂಟಾಗಿ ಕೂತಿದ್ದಾನೆ, ಬಂದು 3 ಗಂಟೆ ಏನೂ ಮಾಡೋಂಗಿಲ್ಲ ನೀವೀಗ. ಅದು ಹಿಡ್ಕೊಂಡು ಹೋಗ್ತಾರೆ, ಆಮೇಲೆ ಹಿಡ್ಕೊಂಡೋಗಿ ಹೊರಗಡೆ. ಇಲ್ಲಿ ಸಾಧ್ಯ ಇಲ್ಲ. ಅದು ಬೇಕಾದ್ರೆ ವಾರಂಟ್ ತೋರಿಸಿ, ಇಲ್ಲೇ ಹಿಡ್ಕೊಂಡು ಹೋಗೋದಾದರೆ ತೋರಿಸಿ ಅಷ್ಟು. ಹರಿಯಾಜ್ಞೆ ನೋಡಿ. ಇನ್ನೊಂದು ಕಾರಣವೆಲ್ಲ ಎಷ್ಟು ಒಂದೊಂದೇ ಅರ್ಥ ಮಾಡ್ಕೋಬೇಕು. ಮೊದಲು ಒಂದು ದೇವರ ಅಪ್ಪಣೆ ಮಾಡ್ತಿದ್ದಾರೆ, ಪೂರ್ವಕರ್ಮ ಇದೆ. ಇನ್ನೊಂದು ಅರಾಗದ್ವೇಷತಶ್ಚೈವ, ರಾಗದ್ವೇಷಗಳಿಲ್ಲ ಅವರಿಗೆ. ಇವನು ಫೇಲ್ ಮಾಡಬೇಕಂತ ಉದ್ದೇಶವೂ ಇಲ್ಲ, ಪಾಸ್ ಮಾಡಬೇಕಂತ ಉದ್ದೇಶವೂ ಇಲ್ಲ. ಬೇಸಿಸ್ ಮೆರಿಟ್ ಅಷ್ಟೇ. ಪಾಪ ಎಲ್ಲಿ ಬರುತ್ತೆ ಅವನಿಗೀಗ? ಅಲ್ರಿ ಬಂದು ಕೇಸ್ ಹಾಕಿದ್ರು ಅವನು 100 ಕೊಟ್ಟಿದ್ರೆ 0 ಹಾಕಿದ್ದಾರೆ, ಭಾಳ ಎಣ್ಣೆ ಅಂತ ಕೇಸ್ ಹಾಕಿದರು. ಅವನೇನು ಮಾಡ್ತಾನೆ? ಕೇಸನ್ನು ತಂದು ತೋರಿಸ್ತಾನೆ. ಅವ್ರು ಬರೀ ಪೇಪರಲ್ಲಿ ಫುಲ್ ಬರ್ದಾರೆ, ಅಲ್ಲಿ ಬಿಸಾಕ್ತಾರೆ, ಹೋಗೋ ಕಡೆ ಅಂತ ಹೇಳ್ತಾರೆ. ಯಾವಾಗ ಬರುತ್ತೆ ಗೊತ್ತಾ? ಇದು ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಪಕ್ಷಪಾತ ಮಾಡ್ತಾರೆ ಅಂತೇಳಿ. ಅದು ಗೊತ್ತಾಗದಷ್ಟು ಸೂಕ್ಷ್ಮ ಇರುತ್ತೆ. ಅದು 99, 98 1 ಮಾರ್ಕ್ಸ್ ಬರುತ್ತೆ. ಅದು ಸಬ್ಜೆಕ್ಟಿವ್ ಆಗಿಬಿಡುತ್ತೆ ಕೊನೆ ಮೂಮೆಂಟಲ್ಲಿ. ಅದು ಎಷ್ಟು ಕೋರ್ಟಲ್ಲಿ ಹೋದರೂ ಕೂಡ ಎಕ್ಸಾಮ್ ಇಬ್ಬರು ನಿಟ್ಟಾಗ ಒಂದು ಬೇರೆ ಆಗ್ತಾನೋ. ಅದಕ್ಕೆ ಇದೆಲ್ಲ ಪಿ ಜಿಗೆಲ್ಲ ಸಾಮಾನ್ಯವಾಗಿ ಇದಲ್ಲ, ಡಬಲ್ ವ್ಯಾರಿಯೇಷನ್ ಇರುತ್ತೆ. ಇದಕ್ಕೆಲ್ಲ ಡಿಗ್ರಿಗೆಲ್ಲ ಇರೋದಿಲ್ಲ, ಪಿ ಜಿಗೆಲ್ಲ ಡಬಲ್ ವ್ಯಾರಿಯೇಷನ್. ಅದು ಬೇರೆ ಯೂನಿವರ್ಸಿಟಿ ಇಲ್ಲಿ ಆಗಬಾರ್ದು, ಲೋಕಲ್ ಆಗಿ ಬೇರೆ ಕಡೆ ಕಳಿಸ್ತಾರೆ. ಮಾಡಿಸಿ ಅವರು ಇಲ್ಲಿಗೆ ಕಳಿಸ್ತಾರೆ, ಇವರು ಅಲ್ಲಿಗೆ ಕಳಿಸ್ತಾರೆ, ಆ ಥರ ಮಾಡ್ತಾರೆ. ಯಾಕೆ ಆದಷ್ಟು ಏನು ಮಾಡಬೇಕಲ್ಲಿ? ಇಲ್ಲಿ ಸಾಮಾನ್ಯ ಪಿ ಜಿಯಲ್ಲಿ ಯಾಕೆ ಹಾಗೆ ಮಾಡ್ತಾರೆ ಗೊತ್ತಾ? ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ, ಹುಡುಗರು ಎಲ್ಲರೂ ಪರಿಚಯ ಎಲ್ರಿಗೂ ಇರ್ತದೆ, ವ್ಯಾಲ್ಯೂರ್ಸ್ ಅವರೇ ಆಗಿರ್ತಾರೆ ಎಷ್ಟೋ ಸಲ. ಅದರಿಂದ ಏನಾಗುತ್ತೆ ಅಲ್ಲಿ? ಚಾನ್ಸಸ್ ಆರ್ ದೇರ್. ಅಲ್ಲಿ ಬೇರೆ ಕಡೆ ಇರಿಸಿದಾಗ ಸ್ವಲ್ಪ ಅಲ್ಲೂ ಕೂಡ ಡಿಫ್ರೆನ್ಸ್ ಬರೋದು ಒಪ್ತಾರೆ ಅವರು. ಅವ್ರು ಇಷ್ಟು ಪರ್ಸೆಂಟ್ ಅಲೋಡ್ ಚೇಂಜ್, ಇಬ್ಬರು ವ್ಯಾಲ್ಯೂಯೇಷನ್ ಒಂದೇ ಆಗಬೇಕಾಗಿಲ್ಲ, ಸ್ವಲ್ಪ ಚೇಂಜ್ ಆಗ್ಬೋದು. ಅಷ್ಟರಲ್ಲೇ ಆಗಿಬಿಟ್ರೆ ಅದು ಇವ್ರು ಮಾಡಿದ್ದು ಚೇಂಜ್ ಮಾಡೋಲ್ಲ, ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ದಾಟಿದರೆ ಮಾತ್ರ ಮತ್ತೆ ಇನ್ನೊಬ್ಬನಿಗೆ ಕಳಿಸ್ತಾರೆ. ಮತ್ತೆ ಡೌಟ್ ಬಂದಾಗ ಅವನು ಹೇಳ್ಕೊಟ್ಟು ಇವರೇ ತೀರ್ಮಾನ ಮಾಡೋಕ್ಕೆ ಬರೋಲ್ಲ, ಇನ್ನೊಬ್ಬ ಎಕ್ಸ್ಪರ್ಟಿಗೆ ಕಳಿಸಿ ಅವನು ಹೇಳ್ದಂಗೆ ಮಾಡ್ತಾರೆ. ಇಷ್ಟು ಬಾರ್ಡ್ರಲ್ಲಿರೋದನ್ನು ಚೇಂಜ್ ಮಾಡೋಕ್ಕೆ ಹೋಗೋಲ್ಲ. ಅಂದರೆ ನಮ್ಮಲ್ಲಿ ಏನಿದೆ ಅಂದರೆ ಒಪ್ಕೊಂಡ್ಬಿಟ್ಟಿದ್ದೇವೆ ಪೂರ್ತಿ 100% ಆಗಿ. ಸಬ್ಜೆಕ್ಟಿವ್ ಆಗಿ ಒಂದು ಸ್ಟೇಜಲ್ಲಿ ಇರಲಿಕ್ಕಾಗುತ್ತೋ, ಆಬ್ಜೆಕ್ಟಿವ್ ಆಗಿರ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇವರು ಮಾತ್ರ ದೇವರಿಗೆ ವಾಯುದೇವರಿಗೆ ಅವರಿಗೆ ಏನೇನೂ ಕಟ್ಟಬಾರ್ದು. ಎಲ್ಲ ಕಾಲಕ್ಕೆ ಏನಾಗಿರ್ತಾರೆ ಅವರು?
ಅವ್ರು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ದುರ್ಯೋಧನ ಕೊಡೋದಿಲ್ಲ, ಸಾಧ್ಯಕ್ಕೆ ಕೊಡೋದಿಲ್ಲ ಅಷ್ಟೇ. ನೀವು ಕೊಡ್ತೀವಿ, ನಾವಂತೂ ಕೊಡೋಕ್ಕೆ ಸಾಧ್ಯ. ನೋ ಪ್ರಾವಿಷನ್ ಅಂತಾರಲ್ಲ ಹಾಗೆ, ರೂಲ್ಸ್ ಪ್ರಕಾರ ಪ್ರಾವಿಷನ್ ಕೊಡೋದಿಲ್ಲ. ಇದು ರಾಜ್ಯ, ಇದು ನಾವು ನಡೆಸ್ಬೇಕು ಅಧಿಕಾರನ. ನೀವು ಪರ್ಸನಲ್ ಕೊಟ್ಕೊಳ್ಳಿ, ನಿಮ್ಮ ಹಣೆ ನಾವು ಕೊಡೋದಿಲ್ಲ. ಇನ್ನೊಂದಿದೆ, ಹರ್ಯಾಜ್ಞಾ ಕಾರಣಾದೇವ ಪುಣ್ಯಮೇಭಿರವಾಪ್ಯತೆ. ಪುಣ್ಯನೂ ಇಲ್ಲ ಅಂತ ಹೇಳಿಬಿಡಿ ಅಂತ ಕೇಳಿದರೆ ಇಲ್ಲ. ಈ ಮಾಡಿಸೋ ಕೆಲಸ ದೇವರು ಕೊಟ್ಟಿರೋದ್ರಿಂದ ಪುಣ್ಯ ಬಂತವ್ರಿಗೆ. ಏನೂ ಇಲ್ಲ ಅಂದರೆ ಮಾಡಬೇಕಾಕೆ, ಅದು ಮಾಡಿದ್ದಕ್ಕೆ ಪುಣ್ಯ ಇದೆ, ಮಾಡಿಸಿದ್ದಕ್ಕೆ ಪಾಪ ಇಲ್ಲ, ಮಾಡಿದ್ದಕ್ಕೆ ಪುಣ್ಯ ಇದೆ. ಹರಿಪೂಜೇತಿ ಚೋದ್ದೇಶಾತ್ ಕಥಂ ನ ಶುಭಮಾಪ್ನುಯು. ಕೊನೆಗೆ ಅನುಸಂಧಾನ ಇದೆ ಅವರಿಗೆ, ಏನಂತ ಹರಿಪೂಜಾ ಅಂತ ಅನುಸಂಧಾನ ಇದೆ. ಇದು ಫೈನಲ್ ಇದು. ಈ ಭಾವನೆ ಇಲ್ಲದೆ ಹರಿಪೂಜೆನೇ ಹರಿಪೂಜೆ ಅಂತ ಮಾಡೋದು ಕಷ್ಟ. ನಾವು ಹರಿಪೂಜೆನೇ ಏನೋ ಪೂಜೆ ಆಗಿಬಿಟ್ಟಿರೋದು. ಇನ್ನು ಎಲ್ಲದನ್ನು ಹರಿಪೂಜೆ ಮಾಡ್ಬೇಕಾದ್ರೆ ಎಷ್ಟು ಯಾವ ಸ್ಟ್ಯಾಂಡರ್ಡ್ ಇರ್ತಾರೋ. ಆದ್ದರಿಂದ ಏನಲ್ಲ ಅವರಿಗೆ. ಅದಕ್ಕೆ ಭೀಮಸೇನ ದೇವರು ಮಧ್ವಿದ್ಯೆ ಭಾಳ ಚೆನ್ನಾಗಿದೆ ಶ್ಲೋಕ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ. ಇದು ಆ್ಯಕ್ಚುಲಿ ಭಾಳ ಬ್ಯೂಟಿಫುಲ್ ಶ್ಲೋಕ. ಅದು ಅವ್ರ ಸಮರ್ಪಣೆ ಹೇಗೆ ಮಾಡೋದು ಅಂತಿದೆಯಲ್ಲ, ಸಮರ್ಪಣೆ ಮಾಡಿದ್ದು ಹಿಂದೆ ಮಾಡಿದ ಸಮರ್ಪಣೆ, ಈಗ ಮಾಡೋ ಸಮರ್ಪಣೆ, ಮುಂದೆ ಮಾಡೋದು ಸಮರ್ಪಣೆ. ಅದು ಪರ್ಫೆಕ್ಷನ್ ಇದೆ ಅವರಿಗೆ. ಅದು ಆ ಥರ ಅನುಸಂಧಾನ ಎಲ್ಲಿ ಬರುತ್ತೆ ಅದು? ಆ ಶ್ಲೋಕ ತನ್ನಷ್ಟಕ್ಕೆ ತಾನೇ ಅದೆಲ್ಲ ಅಂಥ ಶ್ಲೋಕ ಕೂತು ಬರೆದು ಬರೆಯೋ ಶ್ಲೋಕಗಳೆಲ್ಲ ಸಿದ್ಧಾಂತ ರಕ್ತಗತವಾಗಿದ್ದಾಗ ತಾನಾಗಿ ಬರೋದು. ಭಾಳ ಚೆನ್ನಾಗಿರೋ ಶ್ಲೋಕ. ಅದು ನೋಡಿದಾಗ ಗೊತ್ತಾಗುತ್ತೆ, ಅದನ್ನ ಮಾಡಲಿಕ್ಕೆ ಬಿಡುವವರಿಗೆ ಸಾಧ್ಯನೇ ಇಲ್ಲ, ಅವರಿಗೆ ಮಾಡೋ ಸಾಧ್ಯತೆ ಅಷ್ಟೆ. ಅದು ಎಷ್ಟು ಮಾಡ್ತೀವೋ ಅಷ್ಟು ಪುಣ್ಯ ಬರುತ್ತೆ. ಏನದು ಅಲ್ಲ, ಯಾಕದು ಯಾತಕ್ಕೆ ಬೇಕಾದ ವಾಕ್ಯ ಈಗ? ಇಲ್ಲಿ ಓದ್ ಬಿಟ್ಬಿಡಿ, ಇಲ್ಲಿ ಓದೋಣ ನೋಡಿ. ಇಲ್ಲಿಗ ಯತಃ ಕಾರಣ ದೇಹಾಂತರೇ ಸ್ಥಿತಿ. ಅವರು ತಮ್ಮ ದೇಹದಿಂದ ಮಾಡ್ತಾ ಇಲ್ಲ, ನಮ್ಮ ದೇಹಗಳು ಕೆಲಸ ಮಾಡ್ತಿದ್ದಾರೆ. ದೇಹಾಂತರೇ ಸ್ಥಿತಿ. ಪರಪುರಂ ಪುರ ಅಂದರೆ ಪಟ್ಟಣ ಅಲ್ಲ, ಪುರ ಅಂದರೆ ದೇಹ. ಪ್ರವಿಶ್ಯ ತತ್ರ ಪುಣ್ಯಪಾಪ ಪ್ರೇರಣಂ. ಪುಣ್ಯ ಎಷ್ಟೋ ಸತಿ ನಮಗೆ ಅನಿಸುತ್ತೆ, ಇದು ಯಾಕಾಯಿತು ಮನಸ್ಸಿನಲ್ಲಿ ಇಲ್ಲ, ಅದು ನಡೆದೋಗ್ಬಿಟ್ಟಿದೆ. ಆ ಥರ ಮನಸ್ಸಿನ ಇಂಟೆನ್ಷನ್ ಇಲ್ಲೇ ಇಲ್ಲ. ಎಷ್ಟೋ ಕೊಲೆಗಳು ಇಂಟೆನ್ಷನಿಂದ ಮಾಡಲ್ಪಟ್ಟಿರಲ್ಲ, ಏನೋ ಮಾಡೋಕ್ಕೆ ಹೋಗಿ ಆ್ಯಕ್ಸಿಡೆಂಟ್ ಅಂತ ಕರಿತೀವಿ, ಅದು ಓಪನ್ನಾಗಿ ಗೊತ್ತಾಗುತ್ತೆ. ಕೆಲಸದ ಕೊಲೆ ಆಗಿದ್ದರೂ ಕೂಡ ಕೆಲವೊಮ್ಮೆ ಏನಾಗಿರಲ್ಲ, ಅದು ಉದ್ದೇಶನೇ ಇರೋದಿಲ್ಲ. ಅಂಥದ್ದು ಭಾಳ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಆ ದೃಷ್ಟಿ ನಮಗೆ ಅನುಭವಕ್ಕೆ ಬರುತ್ತೆ ಎಷ್ಟೋ ಸಲ. ಅದು ನಮ್ಮ ಕೆಲಸ ಅಲ್ಲ, ನಮ್ಮ ಕೆಲಸ ಆಗಿಬಿಟ್ಟಿದೆ. ಈಗ ನಮ್ಮ ಇಂಟ್ರೆಸ್ಟ್ ಯಾರೋ ಮಾಡಿಸಿದ್ದಾರೆ ಅಂತ ಅರ್ಥ. ಈಗ ಯಾರೋ ಮಾಡಿಸಿದ್ದಾರೆ, ಅದು ಫೈನಲಿ ದೇವರೇ. ಧಿಯೋ ಯೋನ ಪ್ರಚೋದಯ, ಒಂದು ಹೊಸ ಅರ್ಥ ಬರುತ್ತೆ. ಏನು ಗೊತ್ತಾ? ಧಿಯೋ ಯೋನ ಪ್ರಚೋದಯ. ಧಿಯ ಅಂತ ಹೇಳಿದಾಗ ನಮ್ಮ ಬುದ್ಧಿ ಪ್ರೇರೇಪಣೆ ಮಾಡಬೇಕು ಅಷ್ಟೇ ಅಲ್ಲ, ಧಿಯ ಬುದ್ಧಿವಾಗ ದೇವತೆಗಳಿದ್ದಾರಲ್ಲ ಅವರು ಕೂಡ ಪ್ರೇರೇಪಣೆ ಮಾಡಬೇಕು. ನಮೋ ವಸ್ತಾತ್ವಿಕ ಅವರು ಪ್ರೇರೇಪಣೆ ದೇವರೇ ಮಾಡೋದು ಅಲ್ಟಿಮೇಟ್. ಇವರು ಪ್ರೇರೇಪಣೆ ಮಾಡ್ತಾರೆ ಅಂತ ಆದರೆ ದೇವರಿಗೆ ಯಾಕೆ ಹೋಗಬೇಕು ಅಂತ ಪ್ರಶ್ನೆ ಬರುತ್ತೆ. ಅವರೊಳಗೆ ನಿಂತು ಮತ್ತೆ ಮಾಡೋದು ದೇವರೇನೆ. ಅದು ಬುದ್ಧರಿಗೆ ಅರ್ಥನೂ ಆಗೋಲ್ಲ, ಗೊತ್ತೂ ಆಗೋದಿಲ್ಲ, ಫ್ಯಾಕ್ಟ್. ದೋಷಾನವಾಪ್ನುಯು ಅತಃ ಕಥಂ ಪಾಪಾದಿಕಂ ಪ್ರೇರಯಂತೋಪಿ ದೋಷಾನವಾಪ್ನುಯು ನಹಿ ಸಾತ್ವಿಕೋ ಧರ್ಮೋ ದುಃಖ ಪರ್ಯವಸಾಯಿ ತತ್ ಹೇಳಿದ್ದೀಗ ಗೊತ್ತಾಯ್ತಾ? ಭಗವದುಪಾಸನಾಜನಿತ ಧರ್ಮ ಫಲಂ. ಅವು ದೇವಾನಾಂ ಭಗವದುಪಾಸನಾಜನಿತ ಧರ್ಮ ಫಲಂ ಬಂದಿರೋದು ಅವರಿಗೆ. ಅದು ಕಥಂ ಪಾಪಾದಿಕಂ ಪ್ರೇರಯಂತೋಪಿ ದೋಷಾನವಾಪ್ನುಯು ಅಂದಮೇಲೆ ಪ್ರೇರಣೆ ಮಾಡ್ತಾನೆ ದೋಷ ಬರಬೇಕಲ್ಲ ಅಂತ ಪ್ರಶ್ನೆ. ಈಗ ನಹಿ ಸಾತ್ವಿಕೋ ಧರ್ಮೋ ದುಃಖ ಪರ್ಯವಸಾಯಿ ಒಂದು ಪ್ರಶ್ನೆ. ಅವ್ರು ಮಾಡೋದು ದೇವರಪ್ಪಣೆ, ಪ್ರೇರಣೆ ಮಾಡ್ತಾರೆ, ಒಳ್ಳೆಯ ಕೆಲಸ ಅಂದಮೇಲೆ ಅವರು ಫಲಭಾಗಿ ಆಗಬೇಕು ಅವರು. ಗೊತ್ತಾಯ್ತಾ? ಅದಕ್ಕೆ ಸಾತ್ವಿಕವಾದ ಕೆಲಸ ಅವರು ಮಾಡಿಸ್ತಾರೆ ಅಂದಮೇಲೆ ಏನರ್ಥ? ಸಾತ್ವಿಕ ಅಂತ ಅರ್ಥ. ಮಠದಲ್ಲಿ ಮಾಡ್ತಾರೆ ಅಡಿಗೆ ಅಂದರೆ ಏನರ್ಥ? ನಿಷಿದ್ಧ ಅಲ್ಲ ಅಂತ ಅರ್ಥ. ಅಂದಮೇಲೆ ಅಲ್ಲಿ ದುಃಖ ಪರ್ಯವಾಸ ಯಾಕಾಗಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅಷ್ಟೇ ಆಗಿದ್ದರೆ ಹಾಗಾಗ್ತಿತ್ತು. ಅಷ್ಟೇ ಅಲ್ಲ, ತತ್ವ ವ್ಯಾಘಾತಾದ ಇತ್ಯರ್ಥ. ಪರಪುರೇ ದೇವಾನಾಂ ಪಾಪಾದಿ ಪ್ರೇರಣಂ ದುಃಖ. ಅವರಿಗೆ ದುಃಖ ಹೇತು ಅಲ್ಲ. ಯಾಕೆಂದರೆ ಸುಮ್ಮನೆ ಮಾಡ್ತಾಯಿಲ್ಲ ಅವರು. ಇವ್ರು ಹುಡುಗ ಫೇಲ್ ಮಾಡಿದ್ರು, ಅವನು ಸೂಸೈಡ್ ಮಾಡ್ಕೊಬಿಟ್ಟ. ಈಗ ವ್ಯಾಲ್ಯೂಯರ್ ಕೇಸ್ ಹಾಕ್ಲಿಕ್ಕೆ ಬರುತ್ತೆ, ವ್ಯಾಲ್ಯೂಯರ್ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಅದು ಸೂಸೈಡ್ ಮಾಡ್ಕೊಂತೇನೂ ಬರೋದಿಲ್ಲ, ಅದರೊಳಗೆ ಸರಿಯಾಗಿ ಬರೋದಿಲ್ಲ. ಸೂಸೈಡ್ ಮಾಡ್ಕೊತ ಅದು ಇದಾಗುತ್ತೆ, ಪ್ರೇರೇಪಣೆ ಆಗಿಬಿಡುತ್ತವೆ. ಆ ಥರ ಬರೋದಿಲ್ಲ, ಆ ಥರ ಬರೋದಿಲ್ಲ ಅವನು. ಆದ್ದರಿಂದ ಅವನಿಗೆ ಅಪ್ಲಿಕಬಲ್ ಅಲ್ಲ. ಇವರು ಸೇಲ ಸತ್ತಿದ್ದು ನಿಜ, ಅದು ಪ್ರೇರೇಪಣೆ ಮಾಡಿದ್ದು ಹೌದು. ಅವರೇ ಆಗಿಲ್ಲ, ಪ್ರೇರೇಪಣೆ ಆಗಿದ್ದು ತತ್ವ ದೇವತೆಗಳಿಗೆ. ಬಟ್ ಆ ಸೂಸೈಡ್ ಮಾಡೋ ಯೋಗ ನೋಡ್ಕೊಂಡು ಮಾಡ್ತಾರೋ, ಇದ್ರ ಮಾಡೋದಿಲ್ಲ. ಅದು ಅವ್ರಿಗೆ ಗೊತ್ತಿದೆ. ಪೊಲೀಸು ಇಲ್ಲಿ ಯಾಕೆ ಮುಂದಿನ ಮೆಸೇಜ್ ಬಂದೇನು ಪೊಲೀಸ್ನವರಿಗೆ, ಕೆಲಸದಲ್ಲಿ ಬಿಡೋದಿಲ್ಲ, ತುಂಬ ನಿಲ್ಲಿಸ್ಬಿಡ್ತಾನೆ. ಹಾಗೆ ಅಲ್ಲಿ ಹೇಳಿದ್ದು ಇಲ್ಲಿ ಓವರ್ಲೋಡ್ ಆಗಿದೆ ಬಿಡಬೇಡ ಅಂತ ಹೇಳಿರ್ತಾರೆ. ದೋಷ ಅಲ್ಲ, ಅದು ನಮಗೆ ಗೊತ್ತಾಗಲ್ಲ, ಅವ್ರಿಗೆ ಕನೆಕ್ಷನ್ ಬಂದಿರುತ್ತಾಗಲೇ, ಅವ್ರಿಗೆ ಮೆಸೇಜ್ ಬಂದಿರುತ್ತೆ. ಆದ್ದರಿಂದ ಇವತ್ತು ಮೆಸೇಜ್ನಲ್ಲಿ ಎಲ್ಲರಿಗೂ ಅರ್ಥ ಆಗಿಬಿಡೋದು. ಹಿಂದೆ ಅರ್ಥ ಆಗೋದು ಕಷ್ಟ ಇತ್ತು, ಮೆಸೇಜ್ ಬಂತು ಅಂದರೆ ಈಗ ಆ ರೀತಿ ಮೆಸೇಜ್ ಅಲ್ಲ, ಇದರಲ್ಲೇ ಬಿಟ್ಟಿರುತ್ತಾಗಲೇ. ಆದರೆ ದೋಷ ಅಲ್ಲ,
ಅದು ಹೇಳ್ತಾ ಅಲ್ಲ ಇಲ್ಲ. ಕೆಲವು ಸತಿ ನೀವು ನೋಡಿರ್ತೀರಿ, ಒಂದೇ ದಿವಸ ಬಿಡ್ತಾ ಇರ್ತಾರೆ ಒಂದೇ ಕಡೆ, ಇನ್ನೊಂದು ಕಡೆ ಬಿಡ್ತಾ ಇಲ್ಲ ಅವರು. ನಮ್ಮ ಸಿಟ್ಟು ಬಂದ್ಬಿಟ್ಟು ಎಷ್ಟೊತ್ತು ಅದರೇ ಬಿಡ್ತಿದ್ದಾರೆ ಅಂತೇಳಿ. ಅಲ್ಲಿ ಸಮಸ್ಯೆ ಅಲ್ಲಿ ಕ್ಲಿಯರ್ ಇದೆ, ಬಿಡ್ತಾ ಇದ್ದಾರೆ, ಇಲ್ಲಿ ಕ್ಲಿಯರ್ ಇಲ್ಲ, ಆ ಕಡೆ ಬಿಡ್ತಾ ಇಲ್ಲ. ಅರ್ಥ ಆಯ್ತಾ? ನಮಗೂ ಅವರಿಗೂ ನಮಗೂ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಬೇಡ ಕೂತ್ಕೊಂಡ್ರೆ ಇನ್ನೂ ಹಾಳಾಗುತ್ತೆ ಟ್ರಾಫಿಕಲ್ಲಿ, ಮಾತಾಡೋದಿಲ್ಲ ಹೋದಾಗ, ಸುಮ್ಮನೆ ಇರಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಹೀಗೆ ಮಾಡಿ ಅದ್ರ ಮಾಡಿ ಇನ್ನೂ ಆಮೇಲೆ ಕೇಳಿದ್ರೆ ಬೈತಾರೆ, ಅಷ್ಟು ಬುದ್ಧಿ ಇರ್ತಾರೆ, ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಯಾವ ಆಪ್ರೇಷನ್ ಮಾಡೋ ಡಾಕ್ಟ್ರ್ ಎಷ್ಟು ಬಿಲ್ ಮಾಡ್ತಾ ಮಾಡೋ ಅಂತ ಕೇಳಿದ್ರೆ ಅದು ಬೇರೆ ಕ್ಲಾಸ್ ಅಲ್ಲ, ಅದು ನೋಡಿದ್ರೆ ಸತ್ತೋಗ್ಬಿಡ್ತಾರೆ ಅಷ್ಟೊತ್ತು. ಯಾವ ರೀತಿ ಮಾಡೋಕ್ಕಾಗತ್ತೆ ಕೇಳಿದ್ರೆ ಸಿಟ್ಟು ಬರುತ್ತೆ ಅವರಿಗೆ, ಯಾಕೆ ಡೋಂಟ್ ಡಿಸ್ಟರ್ಬ್ ಅಂತಾರೆ ಅಷ್ಟೆ. ಇತ್ತಿತ್ತ ಇವೆಲ್ಲ ಟಿಕಾರ ಅನಾಲಿಸಿಸ್ ನೋಡಿ ಹೇಗಿದೆ. ತತ್ವವ್ಯಾಘಾತ ಪರಪುರೇ ದೇವಾನಾಂ ಪ್ರಾಪಾದಿ ಪ್ರೇರಣನ್ನ ದುಃಖ ಹೇತು, ಆದರೆ ಅವರಿಗೆ ದುಃಖ ಹೇತು ಆಗೋದಿಲ್ಲ. ಸಾತ್ವಿಕ ಧರ್ಮಫಲತ್ವಾತ್ ತತ್ವಜ್ಞಾನವತ್ ಇತ್ಯುಕ್ತಂ ಭವತಿ. ಸಾತ್ವಿಕ ಧರ್ಮ ಮಾಡ್ತಿದ್ದವ್ರು, ಯಾವ ಇನ್ವಾಲ್ವ್ಮೆಂಟು ಇಲ್ಲ ಅವರಿಗೆ. ಅದಕ್ಕೆ ಮತ್ತು ದೇವರಾಜ್ಞೆ ಪ್ಲಸ್ ಪಾಯಿಂಟ್ ಅವರಿಗೆ, ಅದನ್ನು ಮಾಡ್ತಾರೆ. ಕಿಂಚ ತೇ ದೇವಾ ವಾಸುದೇವಾಜ್ಞೆಯೈವ ಮತ್ತು ಸ್ವೇಚ್ಛೆಯ ತತ್ತತ್ಕತ್ವ ಪೂರ್ವಕರ್ಮಾನುಸಾರತಃ ಏವ ಅತ ಏವ ಅರಾಗದ್ವೇಷತೋ ರಾಗದ್ವೇಷೋ ವಿನೈವ ನಿತ್ಯಶೋ ಜೀವಾನ್ ಪುಣ್ಯಪಾಪೇಶು ಪ್ರೇರಯಂತಿ. ಎಕ್ಸಾಮಿನರ್ ಕೆಲಸ ಬಂದಾಗಷ್ಟೇ, ವರ್ಷಕ್ಕೊಮ್ಮೆ ಎರಡು ಬರ್ಬೋದು. ಇವರು ಹಾಗಲ್ಲ, ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಮೂಮೆಂಟ್ ಇವ್ರ ರೋಲ್ ಇದೆ, ಗೊತ್ತಾಯ್ತಾ? ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಮೂಮೆಂಟ್ ಇವ್ರ ರೋಲ್ ಇದೆ, ಗೊತ್ತಾಯ್ತಾ? ಉಳಿದಕ್ಕೆಲ್ಲ ಹಾಗಲ್ಲ, ನೀರು ಬಿಟ್ಟು ಹೋಗ್ಬಿಡ್ತಾನೆ ಬೇಕಾದ್ರೆ ಅವನು. ಕರೆಂಟ್ ಹಾಗಲ್ಲ, ಯಾವಾಗಲೂ ಒಬ್ಬ ಅವ್ನು ಮಾಡ್ತಾ ಇರ್ತಾನೆ, ಫುಲ್ ಅಟೆನ್ಷನ್ ಭಾರಿ ಜಾಸ್ತಿ ಕೊಡಬೇಕಲ್ಲಿ. ಆ ಥರ ಇವ್ರ ಕೆಲಸ. ಇಷ್ಟಾದರೂ ಅವ್ರಿಗೆ ಏನು ಬರೋದಿಲ್ಲ, ಪಾಪ ಬರೋದಿಲ್ಲ, ಪುಣ್ಯ ಬರ್ತಾನೆ ಇರುತ್ತೆ. ಅದಕ್ಕೆ ತತ್ವಾಭಿಮಾನಿ ದೇವತೆಗಳ ಪೋಸ್ಟಲ್ಲಿ ಅವ್ರಿಗೇನಿಲ್ಲ, ವೈಷಮ್ಯ ಬರೋದು. ಯಾಕೆ ದೇವ ಆ ಒಂದು ಕ್ಲಾಸ್ ಇದೆ. ಮನೇಲಿ ಏನೋ ಮಾಡ್ಬೇಕಾರೆ ಆಫೀಸ್ ಕೆಲಸ ಸರಿಯೇ ಮಾಡ್ತಾರೆ ಅಂತಾರೆ ಎಲ್ಲ ಹಾಗೆ. ಹಿ ಅತ ಏವ ಅರಾಗದ್ವೇಷತೋ ರಾಗದ್ವೇಷೋ ವಿನೈವ ನಿತ್ಯಶೋ ಜೀವಾನ್ ಪುಣ್ಯಪಾಪೇಶು ಪ್ರೇರಯಂತಿ. ಯಸ್ಮಾತ್ ತಸ್ಮಾತ್ ಕಥಂ ದೋಷಾನ್ ಅವಾಪ್ನುಯು ಪ್ರಭೋರಾಜ್ಞೆಯ ಅಪರ ಅಧನು ಏನದು ಅಪರ ಏನದು ತಪ್ಪಾಯ್ತು, ಬಂದೆ ಪ್ರಭೋರಾಜ್ಞೆಯ ಅಪರಾಧಾನುಸಾರೇಣ ಚ, ಗೊತ್ತಾಯ್ತಾ? ಚೋರ ಶಾಸಕ ರಾಜಪುರುಷವದಿತಿ ಭಾವ. ದೃಷ್ಟಾಂತ ಕೊಟ್ಟು, ಚೋರ ಪುರುಷ ಶಾಸಕ ರಾಜಪುರುಷವತ್, ಕಳ್ಳ ಜನಗಳನ್ನು ಶಿಕ್ಷೆ ಮಾಡ್ತಕ್ಕಂಥ ರಾಜಪುರುಷ ಅಂದರೆ ಭಟ, ರಾಜ ಅಲ್ಲ ರಾಜಪುರುಷ. ಆ ಭಟನಿಗೆ ಹೇಗೋ ಹಾಗೆ. ಈಗ ರಾಜಾಜ್ಞೆ ಪ್ರಕಾರ ರೂಲ್ಸ್ ಪ್ರಕಾರ ಮಾಡಬೇಕು. ಇವೆಲ್ಲ ಒಂದು ಟ್ರಾಫಿಕ್ ರೂಲ್ ವೈಲೇಟ್ ಮಾಡ್ದ, ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಕೇಳ್ಕೊಂಡು ಫೇಸ್ಬುಕ್ ಮಾಡ್ತಾನಾ? ಯಾಕೆ ಬಂದಿದೆ ಆಗಲಿ, ರೂಲ್ಸ್ ಇದೆ, ಅದು ಆ ಪ್ರಕಾರ ಮಾಡ್ತಾರೆ. ಆ ಪ್ರಕಾರ ಮಾಡಿದಾಗ ಅವನು ಅಕ್ಸೆಪ್ಟ್ ಮಾಡಿಬಿಡ್ತಾರೆ, ಕರೆಕ್ಟ್ ಅಂತ ಹೇಳ್ತಾನೆ. ಅಯ್ಯೋ ನಿನ್ನೆ ನನ್ನೇ ಕೇಳಿ ಮಾಡೋ ಅಂತ ಕೇಳಿ ಬೈದು ಬಿಡ್ತಾರೆ, ಮತ್ತೆ ಕೇಳಿದ್ರೆ ಬುದ್ಧಿ ಇದೆ ಅಂತ ಕೇಳ್ತಾರೆ. ಸೊ ಅವರಿಗೆಲ್ಲ ರೂಲ್ಸ್ ಗೊತ್ತು, ದೇವರ ಮನಸ್ಸನ್ನು ಆ ದೃಷ್ಟಿಯಿಂದ ಮಾತ್ರ ಅವ್ರಿಗೆ ತಿಳಿಯಾಗಿ ಮಾಡ್ತಾರೆ, ಎಲ್ಲ ಅಲ್ಲ. ಪಾಪಾದಿ ಪ್ರೇರಣೇನ ದೇವಾನ ಅಶುಭಂ ನ ಭವತಿ ಇತ್ಯೇವ ಕೇವಲಂ ನ ಕಿಂತು ಹರ್ಯಾಜ್ಞಾನುಷ್ಠಾನಾತ್. ಮತ್ತೆ ಬರೀ ಕೆಟ್ಟದಾಗಲಿಲ್ಲ ಅಲ್ಲ, ಕೆಟ್ಟದಲ್ಲಿ ಪ್ರೇರಣೆ ಮಾಡಿದ್ದು ಕೆಟ್ಟದಾಗಲಿಲ್ಲ ಅಲ್ಲ, ಪುಣ್ಯನೇ ಬಂತು ದೇವತೆಗಳಿಗೆ. ಯಾಕೆ ಆ ರೀತಿ ಆಗಬೇಕು, ಅವ್ನ ಕರ್ಮ ಅಂತಂದು ಮಾಡಿದ್ದಾನೆ, ಅವನೀಗ ಪುಣ್ಯ ಬಂತು, ದೇವರ ಅಪ್ಪಣೆಯನ್ನು ಪಾಲಿಸಿದಾಗಾಯ್ತು ಅವನು. ಕೇವಲಂ ನ ಕಿಂತು ಹರ್ಯಾಜ್ಞಾನುಷ್ಠಾನಾತ್ ಜ್ಯೋತಿಷ್ಠೋಮಾದಿ ಅನುಷ್ಠಾತೃಭಿ ಅನುಷ್ಠಾರಿವ ಏಭಿರ್ದೇವೈ ಪುಣ್ಯಮೇವ ಅವಾಪ್ಯತೆ. ಅವ್ರು ಹರ್ಯಾಜ್ಞಾ ಮಾಡಿದ್ರಿಂದಾಗಿ ಅವ್ರಿಗೆ ಪುಣ್ಯನೇ ಬಂತು ಹೊರತು ಪುಣ್ಯ ಕಾರ್ಯ ಪ್ರೇರಣೆ ಮಾಡಿದ ಪುಣ್ಯ ಬಂತು ಅಲ್ಲ, ಪಾಪ ಕಾರ್ಯ ಮಾಡಿದಾಗಲೂ ಪುಣ್ಯ ಬಂತು ಅವರಿಗೆ. ಪುಣ್ಯ ಕಾರ್ಯ ಮಾಡಿಸ್ತಾ ಬರೋದಂತ ನ್ಯಾಚುರಲ್, ಕೈಮೂರ್ತಿ ಸಿದ್ಧ. ಕಿಂಚ ಸ್ವವಿಹಿತ ಅದು ದೈತ್ಯರಿಗೆ ಬಂದುಬಿಡುತ್ತೆ ಪಾಪ, ಯಾಕೆಂದರೆ ಅವ್ರ ಇಂಟೆನ್ಷನ್ ಇದೆ, ಕೆಟ್ಟದ್ದು ಮಾಡಿಸಿ ಅವ್ನು ಹಾಳು ಮಾಡಬೇಕು ಅಂತ ಇಂಟೆನ್ಷನ್ ಇದೆ, ಆದ್ದರಿಂದ ಅವ್ರಿಗೆ ದೋಷ ಬಂದುಬಿಡುತ್ತೆ. ಪೂರ್ವಕರ್ಮ ಎಲ್ಲ ಇಲ್ಲ ಅವರಿಗೆ, ಅವ್ರು ಮಾಡೋದೇ ಟೆರರಿಸ್ಟ್ಗಳು. ಕಿಂತು ಹರ್ಯಾಜ್ಞಾ ಅನುಷ್ಠಾನ ಜ್ಯೋತಿಷ್ಠೋಮಾದಿ ಅನುಷ್ಠಾತೃಭಿರಿವ ಏಭಿರ್ದೇವೈ ಪುಣ್ಯಮೇವ ಆಪ್ಯತೆ. ನಾವೆಲ್ಲ ಮಾತಾಡ್ತೀವಿ, ಟೆರರಿಸ್ಟ್ ಬಂದಿದ್ದಾರೆ ಊರಿಗೆ, ಹಾಗೆಲ್ಲ ನಮ್ಮ ದೇಹದೊಳಗೆ ಟೆರರಿಸ್ಟ್ಗಳಿರ್ತಾರೆ. ಯಾರೋ ಅವರು ದೈತ್ಯರು. ಆದರೆ ಅಲ್ಲಿ ಕರೆಕ್ಟ್ ಕಾಮಕ್ರೋಧಗಳು ಏನವು ಟೆರರಿಸ್ಟಲ್ಲಿರೋದೇ ಆ ಗುಣಗಳು. ನಮ್ಮಲ್ಲಿ ಒಳಗೆ ಸೇರ್ಕೊಂಡ್ಬಿಟ್ರೆ ಟೆರರಿಸ್ಟ್ ಎಂಟರ್ ಆಗಿದ್ದಾರೆ ಅಂತ, ಅದು ದೈತ್ಯ, ಆ ದೋಷ ಅಭಿಮಾನಿ ದೇವತೆಗಳು ಇರ್ತಾರೋ, ಅವರು ತಮ್ಮ ಕೆಲಸ ಅದು ಮಾಡ್ಕೊತಾ ಇರ್ತಾರೆ, ಹುಷಾರಾಗಿರ್ಬೇಕು. ಫಲಂ ಕೇವಲಂನ ಕಿಂತು ಅವಸರಾವೇಶ ಅಂದರೆ ಹಾಗೆ. ಅವಸರಾವೇಶ ಅಂದರೆ ಏನು? ಆ ಇಂದ್ರಿಯಗಳ ಮೂಲಕ ಯಾವ ದೈತ್ಯರು ಇರ್ತಾರಲ್ಲ, ಆ ದೈತ್ಯರು ತಮ್ಮ ಕೆಲಸ ಅಲ್ಲಿಂದ ಎಂಟ್ರಾಗಕ್ಕೆ ಶುರು ಮಾಡ್ತಾರೆ. ಎಷ್ಟು ಕೇರ್ಫುಲ್ಲಾಗಿದ್ದರೂ ಕೂಡ ಟೆರರಿಸ್ಟ್ ಎಂಟರ್ ಆಗಿದ್ದಾರೆ ಸುದ್ದಿ ಬರುತ್ತಲ್ಲ, ಆ ಥರ. ಕಿಂಚ ಸ್ವವಿಹಿತ ಪರಪ್ರೇರಣೆ ಹರಿಪೂಜನೆ ಪೂಜೆಯಮಿತಿ ಚ ಉದ್ದೇಶಾತ್ ಕಥಂ ದೇವಾನ ಶುಭಮಾಪ್. ನಾವು ಹರಿಪೂಜೆ ಅಂದರೆ ಅರ್ಥ ಆಗಲ್ಲ, ಆಫೀಸ್ ರೂಲ್ಸ್ ಅಂತ ಅರ್ಥ ಆಗಲ್ಲ. ಆದ್ದರಿಂದ ಸರ್ವಿಸ್ ಅದು ಮಾಡಿದ್ದೇನು, ಗೌರ್ಮೆಂಟ್ ಸರ್ವಿಸ್ ಅಂದರೆ ಅರ್ಥ ಆಗುತ್ತಾ ಇಲ್ಲೋ, ದೇವರ ಸೇವೆ. ಅತ ಏತಿ ಉಪಸಂಹಾರ. ಇವೆಲ್ಲ ಬದ್ದೆ ಹೇಳಿದ್ದೇನೆ. ಈ ಲೌಕಿಕ ನೋಡಿಕೊಂಡು ಶಾಸ್ತ್ರ ಬಂದಿಲ್ಲ,
ಶಾಸ್ತ್ರ ನೋಡ್ಕೊಂಡು ಲೌಕಿಕ ಅಪ್ಲೈ ಮಾಡ್ಕೊಂಡಿದ್ದಾರೆ. ಶಾಸ್ತ್ರಗಳು ಬೈತಾರೆ, ಆ ವಿಚಾರ ಬೇರೆ. ದ್ರೋಹ ಅಂದರೆ ಅದೇ, ಯಾರಿಂದ ಉಪಕಾರ ತೊಗೊಂಡಿರ್ತಾರೆ ಅವ್ರನ್ನ ಬೈದ್ರೆ ಏನಾಗುತ್ತದ? ದ್ರೋಹ ಪರಮ ಪಾಪದ ಕೆಲಸ. ಕೃತಜ್ಞತೆ. ಅಥೋ ಯಥಾಕ್ರಮಂ ಧರ್ಮಜ್ಞಾನಯೋ ಫಲಮಂಜಸ ಸರ್ವಪ್ರಾಣಿಗತಂ ದೇವಾ ಪ್ರಾಪ್ನುವಂತಿ ಆವಿರಿಂಚತಃ. ಎಂಡೋಯ್ತೀಗ ನಮ್ಮ ದೇಹದೇ ಕಥೆ ಹೇಳ್ತಿದ್ದಾರೆ ಈಗ ಅವರು. ಯಾವುದೋ ಯಜ್ಞ ಮಾಡ್ದ ಯಾರಿಗೆ ಫಲ ಬಂತು ಅಲ್ಲ, ಪ್ರತಿ ಕೆಲಸ ನಾವು ಸಂಧ್ಯಾವಂದನೆ ಮಾಡಿದ್ದೆ, ನಮಗೆ ಎಷ್ಟು ಫಲ ಬಂತು, ಪೂಜೆ ಮಾಡಿ ಎಷ್ಟು ಫಲ ಬಂತು ಅಂದರೆ ಹೆಚ್ಚು ಫಲ ಹೋಗಿರೋದು ಅವರಿಗೆ. ಅವರೆಲ್ಲ ಏರ್ಪಾಡು ಮಾಡಿಕೊಟ್ಟರು ಅವರು. ಆದ್ದರಿಂದ ಯಾರಿಗೆ ಪುಣ್ಯ ಬಂತು ಈಗ? ಅವ್ರಿಗೆ. ನಮಗೆ ಎಷ್ಟು ಪುಣ್ಯ ಬಂತು? ನಮ್ಮ ರೋಲ್ ಎಷ್ಟಿದೆ ಅಷ್ಟೇ, ಹೆಚ್ಚು ಪುಣ್ಯ ಇಲ್ಲ. ಸರ್ವಪ್ರಾಣಿಗತಂ ದೇವಾ ಪ್ರಾಪ್ನುವಂತ್ಯಾವಿರಿಂಚತ. ಎಲ್ಲಿವರೆಗೂ? ಬ್ರಹ್ಮದೇವರವರೆಗೂ ಹೋಗುತ್ತಿದ್ದು. ದೇವರಿಗೆ ಸೇರಿಸ್ಬಾರ್ದು, ಲಕ್ಷ್ಮೀನಾರಾಯಣ ಬಿಟ್ಟುಬಿಟ್ಟು ಉಳಿದವರಿಗೆಲ್ಲ ಅಪ್ಲಿಕಬಲ್. ಅದು ಕೂಡ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಅವರಿಗೆ. ಅರ್ಥ ಆಯ್ತಾ ಈಗ? ಬರ್ತಾ 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 ಜಾಸ್ತಿ ಆಗಿ ಮ್ಯಾಕ್ಸಿಮಮ್ ಬರೋದು ಯಾರಿಗೆ ಅದರಲ್ಲಿ? ಆ ದೇವ್ರ ಪೂಜೆ ಪ್ರತಿನಿತ್ಯ ಮಾಡೋ ದೇವ್ರ ಪೂಜೆ ಪುಣ್ಯಕ್ಕೆ ಎಷ್ಟು ಪುಣ್ಯ ಜಾಸ್ತಿ, ಪರಮಾದಿ ಪುಣ್ಯ ಹೋಗೋದು ಯಾರಿಗೆ? ಅವ್ರಿಗೆ, ವಾಯುದೇವರಿಗೆ. ಇವರಿಗೆಲ್ಲ. ನಮಗೆ ಬರೋದು ಭಾರಿ ಸ್ವಲ್ಪ. ಮಾಡಿದರೆ ಬರೋ ಸ್ವಲ್ಪ, ಬಿಟ್ಟರೆ ತರ ಅದು ಕೂಡ ಇಲ್ಲ. ಪರೀಕ್ಷೆಗೆ ಕೊಡ್ತಿದ್ದು ಹೇಗೋ ಹಾಗೆ. ಯಾರು ಹೇಳಿದರು? ಸರಿಯಾಗಿ ಮಾಡಿದರೆ 10%, ಪರ್ಫೆಕ್ಟಾಗಿ ಮಾಡಿದರೆ. ನಾವು ಅದರಲ್ಲೇ ಪರ್ಫೆಕ್ಟ್ ಆದ್ದರಿಂದ 1% ಬಂದರೂ ಭಾರಿ ಪುಣ್ಯ. ಸಾಧ್ಯ ಇಲ್ಲ. ಅದು ಎಚ್ಚರ ಇದ್ದ ನಮಗೆ ವಿನಯ ಬರುತ್ತೆ, ಅಹಂಕಾರ ಬರೋದಿಲ್ಲ. ಧರ್ಮಜ್ಞಾನವೇರೇವೇತಿ ಯೋಜ್ಯಂ ದೇವಾಯವೇದೇವಾನಾಂ ವಿಶಿಷ್ಟ ವಿನಿಮಾಯಕ. ಇಲ್ಲಿ ಕೆಲವು ಪ್ರಶ್ನೆಗಳು ಬಂತೀಗ. ಆ ದೇವತೆಗಳಿಗೆ ಸ್ವಾತಂತ್ರ್ಯ ಇದೆಯಾ ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂತ ಆಯ್ತು. ಈಗ ಅದು ಡೈರೆಕ್ಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಗಾಡ ಇಲ್ಲ, ಅವ್ರ ಮೇಲೆ ಇದೆಯಲ್ಲ, ಅವರೆಲ್ಲರಿಗೂ ಬಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅರ್ಥ ಆಯ್ತಾ ಈಗ? ಪ್ರಾಣ ಯಾವ ಇಂದ್ರಿಯ ವರ್ಕ್ ಮಾಡ್ಬೇಕಾದ್ರೆ ಪ್ರಾಣದವ್ರು ಬೇಕಾದ್ದರಿಂದ ನೋಡಿ, ಕಣ್ಣಿಂದ ಕೆಲಸ ಮಾಡಿದರೆ ಅದು ಸಂಬಂಧಪಟ್ಟ ಪುಣ್ಯ ಸೂರ್ಯ, ಎಲ್ಲ ಪುಣ್ಯ ಅವ್ರಿಗೆ ಬರೋದಿಲ್ಲ. ಕಣ್ಣಿಂದ ಮಾಡಿದ ಮಾತ್ರ ಬರುತ್ತೆ, ಕಿವಿ ಮಾತ್ರ ಬರುತ್ತೆ, ಕಾಲಿ ಮಾತ್ರ. ಎಲ್ಲ ವಾಯುದೇವರು ಸೇರಿರೋದ್ರಿಂದ ಎಲ್ಲ ಬರುತ್ತೆ. ಏನು ಬರುತ್ತೆ? ಎಲ್ಲ ಪುಣ್ಯ ಅವರಿಗೆ ಬರುತ್ತೆ. ಎದ್ದರೆ ಕೂತ್ರೆ ನಿಂದು ಏನೇನು ಕೆಲಸ ಮಾಡ್ತೇವೆ ಎಲ್ಲ ಅವರಿಗೆ. ಈಗ ವಾಯುದೇವ್ರ ಪುಣ್ಯ ಎಷ್ಟು ಜಾಸ್ತಿ ಆಯ್ತು, ಯೋಮೇದನೆ ಮಾಡೋಕ್ಕಾಗುತ್ತಾ ಈಗ? ಎಷ್ಟು ದೊಡ್ಡದಾಯ್ತು ನೋಡಿ. ಬೇರೆ ಡಿಪಾರ್ಟ್ಮೆಂಟ್ಲಿ ತಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಬೇರೆ ಡಿಪಾರ್ಟ್ ತಲೆಗೆ ಹಚ್ಕೊಂಬೋದಿಲ್ಲ ಅವರು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಏನು ಮಾಡಬೇಕಾತ ಈಗ? ಏನೇ ಆದರೂ ಕೂಡ ಗೊತ್ತಾಯ್ತಾ, ಇವನು ಜವಾಬ್ದಾರ. ಯಾರೋ ಏನೋ ಮಾಡಿದರು, ಅವರು ಫಸ್ಟ್ ಇವನು ಕೇಳ್ತಾರೆ, ನೀವು ಪರ್ಮಿಷನ್ ಕೊಟ್ಟಿದ್ರಾ? ಇಲ್ಲದ್ರೆ ಮತ್ತೆ ಯಾಕೆ ಕೇಳಿ? ಕೊಟ್ಟಿದ್ದರೆ ಯಾವ ಬೇಸ್ ಮೇಲೆ ಕೊಟ್ಟರೆ, ಕೊಟ್ಟಿಲ್ಲ ಅಂದರೆ ನೋಡ್ತಾ ಯಾಕೆ ಸುಮ್ಮನೆ ಕೂತಿರಿ ಆಗಿದ್ದಾರೆ? ನೀನು ಕೂಡ್ಸಿರೋದು ಅದಕ್ಕೆ ತಾನೇ ಈಗ. ಅದೆಲ್ಲ ಅವ್ರಿಗೆ ಗೊತ್ತಿರ್ಬೋದು ನಿನ್ನ ಕೆಲಸ ಅದು. ಅದಕ್ಕೆ ಸೂರ್ಯಚಂದ್ರ ಏನು ಮಾಡಿದರು? ಮೋಹಿನಿ ಅಂತ ಹೇಳಿದರು, ಈಗ ಅವ್ರು ಕುಡಿತಿದ್ದಾನೆ ಅಂತೇಳಿ. ದೇವ್ರಿಗೆ ನಂಗೆ ಗೊತ್ತಾಗಲ್ಲ ಸುಮ್ಮನೆ ಕೊಡ್ರಿ ಅಂತ ಹೇಳಿಲ್ಲ. ಯಾಕೆ? ಅವ್ರ ಕೆಲಸ ಗುಡ್ ಅಂತ ಹೇಳ್ತಾರೆ. ನಿಮ್ಮ ಕೆಲಸ ನೀವು ಮಾಡಿದ್ದೀರಿ ಸರಿ, ಬೇರೆ ಹೇಳಿದರೆ ನಿಮ್ಗೆ ಯಾಕೆ ಅಂತ ಕೇಳ್ತಾರೆ. ಬೇರೆ ಅವ್ರ ಕೆಲಸ ಅದೇನು ಹೇಳಬೇಕು. ಸಾಕ್ಷಿಗಳವರು 12 ಸಾಕ್ಷಿಗಳಲ್ಲಿ ಯಾರು ಸೇರಿದ್ದಾರೆ? ಅವ್ರು ಸೇರಿದ್ದಾರೆ. ಆದ್ದರಿಂದ ರಿಪೋರ್ಟ್ ಕೊಡಲೇಬೇಕು, ಅದು ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಅನ್ನೋದು ನಾಳೆ.